ಶ್ರಾವಣ ಮಾಸದ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರಡಿ ಹಿರೇಮಠದ ಪೀಠಾಧಿಪತಿಗಳಾದ ಬಸವಲಿಂಗೇಶ್ವರ ಸ್ವಾಮೀಜಿಯವರು ಲೋಕ ಕಲ್ಯಾಣಕ್ಕಾಗಿ ಯಲಬುರ್ಗಾದಿಂದ ಗಜೇಂದ್ರಗಡಕ್ಕೆ ಶುಕ್ರವಾರದಂದು ಅಪಾರ ಭಕ್ತ ಸಮೂಹದೊಂದಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನ ಜಾವ ಶ್ರೀಧರ ಮುರಡಿ ಹಿರೇಮಠದಿಂದ ಆರಂಭಗೊಂಡ ಪಾದಯಾತ್ರೆ ಹೊಸಳ್ಳಿ, ಚಿಕ್ಕೊಪ್ಪ, ಹಿರೇಕೊಪ್ಪ, ರಾಂಪುರ ಮಾರ್ಗವಾಗಿ ಹತ್ತಿರದ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿರುವ ಗಡದೇಶ್ವರ ಮಠದವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀಧರ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ, ಗುಳೇದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ, ಜೀಗೇರಿ ಹಿರೇಮಠದ ಗುರುಸಿದ್ದೇಶ್ವರ ಸ್ವಾಮೀಜಿ ಸೇರಿದಂತೆ ಶ್ರೀಧರ ಮುರಡಿ ಹಿರೇಮಠದ ಅಪಾರ ಭಕ್ತ ಸಮೂಹ ಭಾಗವಹಿಸಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ಕಾರ್ಯಕ್ರಮದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗಜೇಂದ್ರಗಡದ ಕುಂಬಾರ ಸಮಾಜದ ಸಕಲ ಸದ್ಭಕ್ತರು ಈ ಒಂದು ಪ್ರಸಾದ ಸೇವೆಯನ್ನ ಹಮ್ಮಿಕೊಂಡಿದ್ದಾರೆ. ಹಾಗೂ ಶ್ರೀ ನರಮುರಡಿ ಹಿರೇಮಠದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮುಗಿದ ನಂತರ ಸಂಜೆ ಶ್ರೀಮಠಕ್ಕೆ ಮರಳಿ ಶ್ರೀ ಕಲಬುರಗಿಯ ಶರಣು ಬಸವೇಶ್ವರರ ಪುರಾಣ ಪ್ರಾರಂಭೋತ್ಸವ ಕೂಡ ಈ ದಿನವೇ ಪ್ರಾರಂಭ ಆಗ್ತಾ ಇದೆ. ಇಂದು ಪ್ರಾರಂಭವಾಗಿ ಮುಂದಿನ ತಿಂಗಳ 1ನೇ ತಾರೀಕಿನವರೆಗೂ ಪ್ರತಿನಿತ್ಯ 7 ಗಂಟೆಗೆ ಶರಣ ಬಸವೇಶ್ವರ ಪುರಾಣವು ಜರುಗಲಿದೆ. ಹಾಗಾಗಿ ಎಲ್ಲ ಸಕಲ ಸದ್ಭಕ್ತರು, ಊರಿನ ಈ ಗಜೇಂದ್ರಗಡ ಹಾಗೂ ಸುತ್ತಮುತ್ತಲಿನ ಶ್ರೀಮಠದ ಸಕಲ ಸದ್ಭಕ್ತರು ಆ ಒಂದು ಪುರಾಣ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಬೇಕು ಎಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಈ ಒಂದು ಸದ್ಗುಣ ಸದ್ವಿಚಾರಗಳನ್ನ ತಾವು ಆಲಿಸಿಕೊಂಡು ಮಗದಷ್ಟು ಕೀರ್ತಿ ಸಂಪಾದನೆಯನ್ನು ನಿಮಗೆ ಲಭಿಸಲಿ ಹಾಗೂ ಮತ್ತಷ್ಟು ಕೊಡುವಂತ ಕೈ ನಿಮಗೆ ಆ ಗಣೇಶ್ವರ ನಿಮಗೆ